ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇವತ್ತು ನಾವು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡೋಣ ಅಂತ ಅಂದ್ಬಿಟ್ಟು ಮಟನ್ ಚಿಕನ್ ಎಲ್ಲ ತೊಗೊಂಡು ಬಂದಿರೋದು. ಸೊ ಇವಾಗ ಮಟನ್ ಮತ್ತು ಚಿಕನ್ ಎಲ್ಲ ಮಾಡ್ತಾಯಿದ್ವಿ, ಅಡುಗೆಗೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ವಿ, ಕಾಯೆಲ್ಲ ತುರಿತಾ ಇದ್ವಿ. ಸೊ ಮಟನ್ ಸಾಂಬಾರು, ಗೀ ರೈಸು, ಮುದ್ದೆ, ಹಾಗೆ ಚಿಕನ್ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಷ್ಟರಲ್ಲಿ ರಮ್ಯಾ ಏನೋ ಫ್ಲಿಪ್ಕಾರ್ಟಲ್ಲಿ ಹೋಮ್ ಡೆಕೋರೇಷನ್ ಐಟಮ್ ಎಲ್ಲನೂ ಬುಕ್ ಮಾಡಿದ್ಲು. ಹಾಗೆ ಅದು ಕೂಡ ಅದೇ ಸಮಯದಲ್ಲಿ ಬಂತು. ನಾವು ಎಲ್ಲ ಮಾತಾಡ್ಕೊಂಡು ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ, ಅದೇ ಸಮಯಕ್ಕೆ ಬಂತು. ಆವಾಗ ಅದು ಏನೇನು ಬಂದಿದೆ ಓಪನ್ ಮಾಡು ರಮ್ಯಾ, ನಮಗೆ ಕ್ಯೂರಿಯಾಸಿಟಿ ಬಂದ ತಕ್ಷಣ ನೋಡಿಬಿಡ್ಬೇಕು. ಸೊ ತೋರಿಸು ಅದನ್ನು ಅಂತ ಹೇಳ್ತಾಯಿದ್ದೆ, ಅದಕ್ಕೆ ಅವಳು ಓಪನ್ ಮಾಡಿ ತೋರಿಸ್ತಾ ಇದ್ಲು. ಹಾಗೆ ಚಿಕ್ಕ ಚಿಕ್ಕದು ಫ್ಲವರ್ ಪಾಟ್ಗಳು ಬುಕ್ ಮಾಡಿದ್ಲು, ತುಂಬ ಕ್ಯೂಟಾಗಿತ್ತು ನೋಡೋದಕ್ಕೆ. ಸೊ ಅವಳು ಮಿಸ್ಸಾಗಿ ಏನಾಗಿದೆ ಅಂದರೆ 2 ಸೆಟ್ ಬುಕ್ ಮಾಡಿಬಿಟ್ಟಿದ್ಲು. ಸೊ ಹಾಗಾಗಿ ನನಗೆ 2 ಕೊಡು, ನಾನು ಅಮೌಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು 2 ಈಸ್ಕೊಂಡೆ, ನಮ್ಮ ಅಮ್ಮನೂ 2 ಈಸ್ಕೊಳ್ತು. ಹಾಗೆ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು, ನನಗಿಷ್ಟ ಆಯ್ತದು. ಅದು ಪುಟಾಣಿದು ರೆಡ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಇದೆ, ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ನನಗೆ ತೊಗೊಳೋದು ಬೇಡವೋ, ಆಲ್ರೆಡಿ ಇದೆ ಸಾಕು ನಮ್ಮ ಮನೆಗೆ ಅಂತ ಅನ್ನಿಸ್ತಿತ್ತು. ಆಮೇಲೆ ಏನೋ ಒಂಥರ ಇಷ್ಟ ಆಗಿಬಿಟ್ಟು, ಇರಲಿ ಬಿಡೆ ನಾನೇ ಇಟ್ಕೋತೀನಿ, ಇದು 2 ಇರಲಿ, ನನಗೆ ಕೊಟ್ಬಿಡು, ನನ್ನ ಅಮೌಂಟ್ ಹಾಕ್ತೀನಿ ನಿಂಗೆ ಅಂತ ಅಂದ್ಬಿಟ್ಟು ನಾನೇ ಅದು 2 ಇಟ್ಕೊಂಡೆ. ಸೊ ಇನ್ನು ಬ್ಲ್ಯಾಂಕೆಟು, ಬೆಡ್ ಮೇಲ್ಗೆ ಡಬಲ್ ಬೆಡ್ಶೀಟು ಮತ್ತು ಮ್ಯಾಟು ಕೆಳಗಡೆ ಫ್ಲೋರಿಗೆ ಅದೆಲ್ಲನೂ ಕೂಡ ಬುಕ್ ಮಾಡಿದ್ವಿ. ತುಂಬ ಸಖತ್ತಾಗಿತ್ತು, ನನಗೆ ಏನೋ ಇಷ್ಟ ಆಯಿತು ಎಲ್ಲ ಐಟಮ್ಸ್ಗಳೂ. ಅದಾದಮೇಲೆ ಹಿಂಗೆ ಮಾತಾಡ್ತಾ ಕುತ್ಕೋತೀರಾ, ಕಾಯಿ ತುರಿತೀಯಾ ಇಲ್ವಾ, ನಮ್ಮಮ್ಮ ಇಷ್ಟೋ ಹಿಂಗೆ ಆದರೆ ಅಡುಗೆ ಬೇಗ ಆಗಲ್ಲ ಅಂತ ಹೇಳ್ತಾಯಿತ್ತು. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಈ ಒಂದು ಕ್ಯಾರೆಟ್ನ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಸೂಪರ್ವ್ ಆಗಿದೆ. ಹಾಗೆ ಇದರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ ಆಗಿ ತುಂಬ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಇರೋದ್ರಿಂದ ನನಗೆಲ್ಲ ಕೆಲಸ ಸುಲಭ ಆಗ್ತಿದೆ. ಸೊ ತುಂಬ ಸಿಂಪಲ್ಲಾಗಿ ಆಗುತ್ತೆ. ಹಾಗೆ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಎಷ್ಟೊಂದು ಜನ ತರಿಸ್ಕೊಂಡವ್ರೆ, ಜಸ್ಟ್ ಲವ್ ಇಟ್ ಅಂತ. ಬಟ್ ನಿಜ ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿ ಅಲ್ವಾ? ಆಫಡ್ಲ ಇನ್ನು ಇರ್ಲೋ ಓಡ್ಲೋ. ಎಷ್ಟು ಅಂತ ಗೊತ್ತಿಲ್ಲ. ಆರ್ಡರ್ ಹೋಗು, ಆರ್ಡರ್ ಮಾಡಿದ್ರೆ ಹಾಗೆ ನಮ್ಮ ಅಮ್ಮ ಹೇಳಂಗೆ ಅವಳು ತಂದಿರೋ ಐಟಮ್ಸ್ನೆಲ್ಲ ನೋಡಿಕೊಂಡು ಕಾಯೆಲ್ಲ ತುರಿಯೋದು ಅಷ್ಟೊತ್ತಾಯಿತು. ಬಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ, ಆಲ್ಮೋಸ್ಟ್ ಆಗಿದೆ. ಇವಾಗೆಲ್ಲ ರೆಡಿ ಆಗಿದೆ, ಜಸ್ಟ್ ಮಸಾಲೆ ಎಲ್ಲ ರುಬ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ನೋಡ್ತಾ ಇರ್ಬೋದು, ಗೀ ರೈಸ್ಗೆಲ್ಲ ನಾನು ಹಚ್ಚಿ ರೆಡಿ ಮಾಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ನಮ್ಮಮ್ಮ ನಾನೆಲ್ಲ ಹಚ್ಚಿ ರೆಡಿ ಮಾಡಿಕೊಟ್ಟಂಗೆ ನಮ್ಮಮ್ಮ ಎಲ್ಲ ಪೇಸ್ಟ್ ಮಾಡಿಕೊಟ್ಬಿಟ್ರು. ಸೊ ನಾನು ಪೇಸ್ಟ್ ಮಾಡಿದ ತಕ್ಷಣ ಎಲ್ಲ ನಾನು ಒಗ್ಗರಣೆಗೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು. ಸೊ ಬಂಟನ್ನ ಅವ್ರ ಅಪ್ಪಾಜಿ ಇದ್ದಿದ್ದರಿಂದ ಅವ್ರು ಕರ್ಕೊಂಡಿದ್ರು, ಹಂಗಾಗಿ ಸ್ವಲ್ಪ ಅಮ್ಮ ನನಗೆ ಹೆಲ್ಪ್ ಮಾಡಿದ್ರು. ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇಲ್ಲಿ ಮಟನ್ ಸಾರು ಆಗ್ತಾ ಇದೆ, ಹಾಗೆ ಗೀ ರೈಸ್ ಆಗ್ತಾ ಇದೆ. ಸಾಕಡಮ್ಮ. ಹಾಗೆ ಗೀ ರೈಸ್ಗೆ ಕುಕ್ಕರ್ ಮುಚ್ಚಿಬಿಟ್ಟು ಹಾಗೆ ಮಟನ್ ಸಾಂಬಾರ್ಗೆಲ್ಲ ರೆಡಿ ಮಾಡಿಕೊಂಡು ನೋಡ್ತಾ ಇರ್ಬೋದು. ಈಗ ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕನ್ನ ಹಾಕಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ. ಇವಾಗ ಫ್ರೈ ಆಗ್ತಾ ಇದೆ. ಸೊ ಟೇಸ್ಟ್ ಅಂತೂ ಚಿಕನ್ ಫ್ರೈ ಸಕ್ಕತ್ತಾಗಿ ಬಂದಿತ್ತು. ಆಚಿ ಚಿಕನ್ ಮಸಾಲ ಹಾಕ್ಬಿಟ್ಟು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಚಿಕನ್ ಫ್ರೈ ಕೂಡ ಎಲ್ಲ ಅಡುಗೆನೂ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಅದನ್ನೇ ಮಾತಾಡ್ತಾ ಇದ್ವಿ ರಮ್ಯಾ ನಾವೆಲ್ಲ. ಹಬ್ಬದ ದಿನ ಆ್ಯಕ್ಚುಲಿ ಕರೆಕ್ಟು ಹೊಸ್ತಡ್ಕಾಗಿರಲಿಲ್ಲ, ಇವತ್ತು ಕರೆಕ್ಟು ಹೊಸ್ತಡ್ಕಾಯ್ತು ಅಂತ ಅಂದ್ಬಿಟ್ಟು ನಾವು ಅವತ್ತೆಲ್ಲೋ ಹೊರಗಡೆ ಹೋಗಿದ್ವಿ. ಅವಳು ಅವತ್ತು ಚಿಕನ್ ಫ್ರೈ ಅಷ್ಟೇ ಮಾಡ್ಕೊಂಡಿದ್ದು. ಸೊ ಇವತ್ತು ಎಲ್ಲ ಸೇರಿ ಮಟನ್ ಆಗಿ ಚಿಕನ್ ಮಾಡ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ಜೊತೆಗೆ ಇವಾಗ ಫೈನಲ್ ಆಗಿ ಮುದ್ದೆ, ಇವಾಗ ಗೀ ರೈಸ್ ರೆಡಿ ಆಗಿದೆ, ಅದನ್ನು ಒಂದು ಸತ ಮಿಕ್ಸ್ ಮಾಡಬೇಕಷ್ಟೇ. ನೋಡಿ ಮಿಕ್ಸ್ ಮಾಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಿದ ತಕ್ಷಣ ನಮ್ಮಮ್ಮ ಫೈನಲಾಗಿ ಮುದ್ದೆ ಮಾಡೋದು. ತಾನೇ ನಾನು ಮಟನ್ ಸಾರು, ಚಿಕನ್ ಡ್ರೈ, ಗೀ ರೈಸ್ ಇಷ್ಟು ನಾನು ಮಾಡಿದ್ದೀನಿ. ನಮ್ಮಮ್ಮ ನೋಡಿ ಫೈನಲ್ ಆಗಿ ಬಂದು ಮುದ್ದೆ ತಿರುಗ್ತಾ ಇದ್ದಾರೆ. ಇಷ್ಟು ಅಡುಗೆ ನಾನು ರೆಡಿ ಮಾಡಿ ನಮ್ಮಮ್ಮ ಮುದ್ದೆ ಮಾಡಕ್ಕೆ ಕರೆದಿದ್ದೀನಿ ಅಲ್ವಮ್ಮ. ನೋಡಿ ಚಿಕನ್ ಡ್ರೈ ರೆಡಿ ಆಗಿದೆ. ಈ ಶೆಕೆನಲ್ಲಿ ಅಡುಗೆ ಮಾಡೋದು ಸಾಕು, ತಿನ್ನೋದು ಸಾಕು ಅನ್ಸುತ್ತೆ ಫ್ರೆಂಡ್ಸ್, ಅಷ್ಟು ಶೆಕೆ ಆಗ್ತಿದೆ ಅಡುಗೆ ಮನೆಯಲ್ಲಿ.
ಹಾಗೆ ನಾವು ಈ ಸಮಯದಲ್ಲಿ ಶಿವು ಮತ್ತು ರಕ್ಷಿತನ್ನ ಮಿಸ್ ಮಾಡ್ಕೋತಾ ಇದ್ದೀವಿ. ಅವ್ರ ಕಾಲ್ ಕೂಡ ಮಾಡಿದ್ದು ಹಿಂಗೆ ಏನೋ ಹೊರಗಡೆ ಹೋಗೋದಿತ್ತಂತೆ ಅವ್ರ ಫ್ರೆಂಡ್ಸ್ದು ಹಳದಿ ಶಾಸ್ತ್ರ ಇದೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಹಿಂಗೆ ಬಂದು ಹೋಗ್ರು ಆದರೆ ಸಾಧ್ಯ ಆದರೆ ಅಂತ. ಬಟ್ ಅವರು ಇಲ್ಲ ಟೈಮ್ ಆಗ್ಬಿಟ್ಟಿದೆ ಹೋಗ್ಬೇಕಂತ ಹೊರಟ್ರು. ಬೆಳೆದ್ವಿ ಅದಷ್ಟೇ ಅಲ್ಲದೆ ಕೂದಲು ಹೌದು ಮಗ್ನೆ ಜೀವಿತಣ್ಣಂಗೆ ನೋಡ್ಕೊಬರಕ್ಕೆ ಹೋಗಿದೆ. ಹಾಗೆ ಹೇರ್ ಕೇರ್ ಅಂತೂ ಕರೆಕ್ಟಾಗಿ ಮಾಡಿಕೊಂಡೇ ಇಲ್ಲ. ಒಂದು 15 ಡೇಸಿಂದ ಕೂದಲಿಗೆಲ್ಲ ಸರಿಗೆ ಎಣ್ಣೆನೂ ಹಚ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಫಸ್ಟು ಕೂದಲಿಗೆ ಎಣ್ಣೆ ಹಚ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಕೂದಲೆಲ್ಲ ಹಾಗೆ ನಾಟ್ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಕುಡೀಲಿ, ಕೂದಲು ಒಂದು ನೈಟ್ ಪೂರ ನೆನೆಸೋಣ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಏನಾಗ್ತಿತ್ತಂದ್ರೆ ಒಂದು ಸ್ನಾನಕ್ಕೆ ಹೋಗೋದು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಅನ್ನಂಗೆ ಏನು ಮಾಡ್ತಾಯಿದ್ದೆ ಎಣ್ಣೆ ಹಚ್ಬಿಡ್ತಾ ಇದ್ದೆ. ಅದಾದಮೇಲೆ 1 ಅವರ್ ಆಗಿ ಕೆಲಸ ಎಲ್ಲ ಮುಗಿಸಿದ ತಕ್ಷಣ ಸ್ನಾನ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಜಾಸ್ತಿ ಎಣ್ಣೆಲಿ ನೆನೆಸೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನಮ್ಮ ಅಮ್ಮ ತುಂಬ ಚೆನ್ನಾಗಿ ಕೇರ್ ಮಾಡೋರು. ಜಡೆನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕೋರು. ನಮ್ಮ ಟೀಚರ್ಸ್ ಎಲ್ಲ ಕೇಳೋರು ಯಾವಾಗ್ಲೂ, ಯಾರು ನಿಮಗೆ ಜಡೆ ಹಾಕೋದು ಇಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ. ನಮ್ಮ ನಾಲ್ಕಲ್ ಜಡೆನ ಅದು ಹಾಕ್ತಾ ಇದ್ದಿದ್ದು ನೀನು? ಹಾಂ, ನಾಲ್ಕಲ್ ಜಡೆ, ಅದೇ ಬದನೆಕಾಯಿ ಜಡೆ ಈ ಥರ ಎತ್ತು ಕಟ್ಬಿಟ್ಟು ಸ್ಕೂಲ್ಗೆ ಹಾಕೊಂಡು ಹೋಗ್ತಿದ್ವಲ್ಲ. ನನ್ಗಾಗಿರ್ಬೋದು ರಮ್ಯನ್ಗಾಗಿರ್ಬೋದು ಇಷ್ಟು ಉದ್ದ ಬರೋದು ಜಡೆ ನಮಗೆ, ಅಷ್ಟು ಸಕ್ಕತ್ತಾಗಿರೋದು. ಟೀಚರ್ಸ್ ಎಲ್ಲ ಕೇಳೋರು ಆ ಥರ. ಸೊ ತುಂಬ ಖುಷಿ ಆಗ್ತೈತಿ. ಇವಾಗಂತೂ ನಾವು ಆ ಥರ ಕೇರ್ ಮಾಡ್ಕೊಳ್ಳೋದೇ ಇಲ್ಲ. ನಮಗೆ ಈ ರೆಸ್ಪಾನ್ಸಿಬಿಲಿಟೀಸ್ ನಡುವೆ ಅಷ್ಟೊಂದೆಲ್ಲ ಜವಾಬ್ದಾರಿ, ಮನೆ ಕೆಲಸ ಅದು ಇದು ಅಂತ ಅಷ್ಟೊಂದು ಕೇರ್ ಮಾಡೋದೇ ಇಲ್ಲ. ಇವತ್ತಂತೂ ಫುಲ್ಲು ರುಚಿಗೆದ್ದಂಗೆ ಅಷ್ಟೊಂದು ಎಣ್ಣೆ ಹಚ್ಕೊಬಿಟ್ಟಿದ್ದೀನಿ ನೋಡಿ. ಇವನ್ ಚೇಷ್ಟೇನೆ. ಏನಿದು, ಯಾವ ಥರ ಆಟ ಇದು? ಹಾಗೆ ಫ್ರೆಂಡ್ಸ್, ನಾನೊಂದು ಕುರ್ತಿ ತರಿಸಿದ್ದೆ, ತುಂಬ ಇಷ್ಟ ಆಯಿತು ನನಗೆ. ಕಾಟನ್ ಕುರ್ತಿ, ಸಮ್ಮರ್ಗಂತೂ ಕಾಟನ್ಗಳೇ ಬೆಸ್ಟ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು, ಕ್ವಾಲಿಟಿ ಕೂಡ ಸಖತ್ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ಇದನ್ನು ವೇರ್ ಮಾಡಿ ಕೂಡ ತೋರಿಸಿದ್ದೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇವಾಗ ಇದು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಇದು ಈ ಒಂದು ಕುರ್ತಿ ಟ್ರೆಂಡಿಂಗ್ ಇದೆ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಕುರ್ತಿ ಅಂತಲೇ ಹೇಳ್ಬೋದು ಈ ಒಂದು ಕುರ್ತಿನ. ಆದರೆ ಇದು ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ. ಫುಲ್ಲಿ ಕವರ್ಡ್ ಅನಾರ್ಕಲಿ ಕುರ್ತಿ ಬರುತ್ತೆ, ಪ್ಲಾಜೋ ಪ್ಯಾಂಟ್ ಬರುತ್ತೆ, ಹಾಗೆ ದುಪ್ಪಟ್ಟ ಬರುತ್ತೆ. 3 ಪೀಸ್ ಸೆಟ್ ಇದು. ಸೊ ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಪ್ಯಾಂಟ್ ನೋಡಿ ಈ ಥರ ಬರುತ್ತೆ. ನಾನು ಇದನ್ನು ಲಾಸ್ಟಲ್ಲಿ ವೇರ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಈ ಸಮ್ಮರ್ಗೆ. ನಾವು ಆ್ಯಕ್ಚುಲಿ ಕಾಟನ್ ಈ ಥರದ್ದೆಲ್ಲ ಸ್ವಲ್ಪ ಬುಕ್ ಮಾಡಿದಾಗ ಒಂದು ಸೈಜ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಇನ್ನೂ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನೀರಲ್ಲಿ ಹಾಕಿದಾಗ ಸ್ವಲ್ಪ ಮತ್ತೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ ಕಾಟನ್ ಡ್ರೆಸ್ಗಳು, ಎಸ್ಪೆಷಲಿ ಬೇರೆದ ಕ್ಲಾತ್ ಎಲ್ಲ ಆ ಥರ ಏನೂ ಆಗಲ್ಲ. ಬಟ್ ಕಾಟನ್ ಡ್ರೆಸ್ಗಳು ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಏನಕ್ಕಂದರೆ ಇದ್ರದ್ದು ವೇರ್ ಮಾಡಿರೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇದ್ರದ್ದು ನಿಮ್ಗೆ ಏನಾದರೂ ಈ ಡ್ರೆಸ್ದು ಲಿಂಕ್ ಬೇಕಂತ ಹೇಳಿದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದಕ್ಕೋಸ್ಕರ. ಏನಕ್ಕಂದರೆ ತುಂಬ ಜನ ನನಗೆ ಡ್ರೆಸ್ದು ಲಿಂಕ್ ಹೇಳ್ತೀರಾ, ಆಗ ಸರಿ ಶೇರ್ ಆಗಲ್ಲ. ಲಾಸ್ಟ್ ಟೈಮ್ ಇವಾಗ ವೇರ್ ಮಾಡಿದ್ದೀನಲ್ವ, ಈ ಡ್ರೆಸ್ದು ಲಿಂಕ್ ಹೇಳಿದ್ರಿ, ಬಟ್ ನಾನು ಅವಾಗ ಲಿಂಕ್ ಅದು ಸರಿಗೆ ಓಪನ್ ಆಗ್ತಿಲ್ಲ ಅಂತ ಎಲ್ಲ ಹೇಳಿದ್ರಿ. ಹಂಗಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ, ಮತ್ತು ಅದ್ರದ್ದು ಲಿಂಕ್ ಎಲ್ಲ ತುಂಬ ಜನಕ್ಕೆ ಶೇರ್ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಕೂಡ ಸೇಮ್ ಈ ಡ್ರೆಸ್ದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಡ್ರೆಸ್ಸು, ಹಾಗೆ ಅಫೋರ್ಡಬಲ್ ಪ್ರೈಸಲ್ಲೂ ಇದೆ. ನಾನು ಹೇಳ್ದಾಗೆ ಸಖತ್ತು ಇಷ್ಟ ಆಯಿತು, ಕಂಫರ್ಟಬಲ್ ಆಗಿದೆ. ಮತ್ತು ಕಲರ್ ವೈಸು ಅಷ್ಟೇ, ಯೆಲ್ಲೋ ಕಲರ್ ಒಂಥರ ಚೆನ್ನಾಗಿದೆ, ಲುಕ್ ವೈಸು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಒಂಥರ ಸ್ಮೂತಾಗಿ ಕಾಟನ್ ಅಲ್ವಾ, ಈ ಸಮ್ಮರ್ಗೆ ನಮಗೆ ಕಾಟನ್ನೇ ಬೆಸ್ಟ್ ಅಂತ ಅನಿಸುತ್ತೆ ಎಲ್ಲದರಲ್ಲೂ. ಯಾವುದೇ ಡ್ರೆಸ್ ಹಾಕ್ಕೊಂಡ್ರೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಬಟ್ ಕಾಟನ್ ಓಕೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟು ಡ್ರೆಸ್ಗೆ ಅಂದರೆ ಕಾಟನ್ ಡ್ರೆಸ್ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಕಾಟನ್ ಡ್ರೆಸ್ಸೇ ಬುಕ್ ಮಾಡಿದ್ದೆ. ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿಂಟುನೂ ಅದನ್ನೇ ಹೇಳ್ತಾ ಇದ್ಲು. ಇವಾಗ ಅವಳು ಕೂಡ ಊರಿಗೆ ಹೋಗಿದ್ಲು, ಬಂದು ಚೆನ್ನಾಗಿ ಕಾಣಿಸ್ತಾ ಇದೆ ಮಮ್ಮಿ, ತೊಗೊಂಡು ಯಾವಾಗ ತೊಗೊಂಡೆ, ಎಲ್ಲಿ ತೊಗೊಂಡೆ ಅಂತೆಲ್ಲ ಕೇಳ್ತಾ ಇದ್ಲು. ಸೊ ನಾನು ನಿಮಗೆ ಹೇಳ್ದಾಗೆ ಅದು ಹೇಗೆ ಕಾಣಿಸ್ತೆ ಅಂತ ಅಂದ್ಬಿಟ್ಟು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಈ ಒಂದು ಕುರ್ತಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹಾಗೆ ತೋರಿಸಿದೆ. ಸೊ ವೇರ್ ಮಾಡಿರೋದು ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಈ ಒಂದು ಕುರ್ತಿ ನಿಮಗೆ ಬೇಕಂತ ಹೇಳಿದ್ರೆ ಆಲ್ರೆಡಿ ನಾನು ಹೇಳ್ದಾಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದೇ ರೀತಿ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೌಮ್ಯ ಸುಧಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ವಾ, ಅದರಲ್ಲಿ ರೀಲ್ ಮಾಡಿ ಹಾಕಿದ್ದೀನಿ. ನೀವು ಅದರಲ್ಲಿ ಕಮೆಂಟ್ ಹಾಕಿ ಲಿಂಕ್ ಅಂತ. ಸೊ ಇದ್ರದ್ದು ಲಿಂಕ್ ನಿಮಗೆ ಸಿಗುತ್ತೆ.
ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.